ನೋಡಿ ನಿನ್ನೆ ಮಧ್ಯರಾತ್ರಿಯಿಂದ ಫೆಬ್ರವರಿ 24ನೇ ತಾರೀಕು ತನಕ ಮಧ್ಯರಾತ್ರಿ ತನಕ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ನಿಷೇಧಾಜ್ಞೆ ಅಂದ್ರೆ ಅದರ ಅರ್ಥ 5ಕ್ಕಿಂತ ಹೆಚ್ಚು ಜನ ಸೇರಂಗಿಲ್ಲ, ಸಭೆ ಸಮಾರಂಭ ಧರಣಿ ಯಾವುದಕ್ಕೂ ಕೂಡ ಅವಕಾಶ ಇರಲ್ಲ. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೋಸ್ಕರ ಕರ್ಫ್ಯೂ ಜಾರಿಯಲ್ಲಿದೆ ಅನ್ನೋದನ್ನ ಜಿಲ್ಲಾಡಳಿತ ಹೇಳಿದೆ. 4 ದಿನ ಬಾಗಲಕೋಟೆ, ನವನಗರ ಮತ್ತು ಇನ್ನೊಂದು ಭಾಗದಲ್ಲೂ ಕೂಡ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಈಗಲೂ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಶಾಕಿಂಗ್ ಏನು ಅಂದರೆ, ಈ ಆಚರಣೆ ಮಾಡಿದವರು ಕೂಡ, ಶಿವಾಜಿಯ ಜಯಂತಿ ಆಚರಣೆ ಮಾಡಿದವರು ಸ್ಥಳೀಯರೇ, ಕಲ್ಲು ಹೊಡೆದವರು ಕೂಡ ಸ್ಥಳೀಯರೇ. ಇಲ್ಲಿ ಒಂದು ಅರ್ಥ ಆಗೋದೇನು ಅಂದರೆ, ನಮ್ಮ ಜೊತೆಗೆ ಇರ್ತಾರೆ ಆದರೆ ನಮ್ಮವರು ಆಗಿರಲ್ಲ. ಧರ್ಮಾಂಧತೆ ಅಫೀಮು ತುಂಬಿದಾಗ ಇಂಥದ್ದಾಗತ್ತೆ. ನೋಡಿ, ಇಷ್ಟೆಲ್ಲ ಸಂಘರ್ಷದಲ್ಲಿ ಬಡವಾಗಿತ್ತು ಮತ್ತು ಅವರ ಜೀವನ ಬೀದಿಗೆ ಬಂದಿದ್ದು ಯಾರ್ದು ಕೇಳಿದ್ರೆ ಬೀದಿ ಬದಿ ವ್ಯಾಪಾರಿಗಳದ್ದು. ತಳ್ಳೋ ಗಾಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದವರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಇಷ್ಟು ದೊಡ್ಡ ಗಲಭೆ ಹಾಗೂ ದೊಂಬಿಗೆ ಸಂಬಂಧಪಟ್ಟಂತೆ ತರಕಾರಿ ವ್ಯಾಪಾರಸ್ಥರು ಯಾರಿಂತ ಹೇಯ ಕೃತ್ಯವನ್ನು ಮಾಡಿದ್ದಾರೆ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕಣ್ಣೀರು ಹಾಕ್ತಾ ಶಪಿಸ್ತಾ ಇದ್ದಾರೆ. ತರಕಾರಿ ಮಾರಿ ನಮ್ಮ ಜೀವನ ಸಾಗಿಸ್ತಾ ಇದ್ವಿ, ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ವ್ಯಾಪಾರಿ ಮಹಿಳೆ ಬಡಪಾಯಿ ಹೊಟ್ಟೆಪಾಡಿಗೆ ತರಕಾರಿ ಗಾಡಿ ಇಟ್ಕೊಂಡವರು ಶಾಪ ಹಾಕ್ತಾ ಇದ್ದಾರೆ. ನೋಡಿ, ನಿನ್ನೆ ಯಾವಾಗ ಒಂದು ಕಡೆಗೆ ಸ್ಟೋನ್ ಪೆಲ್ಟಿಂಗ್ ಆಯಿತು, ಇಮಿಡಿಯೇಟ್ಲಿ ನೆಕ್ಸ್ಟ್ ದೃಶ್ಯ ನಮಗೆ ಕಾಣೋದಕ್ಕೆ ಸಿಕ್ಕಿದ್ದು ಇಲ್ಲಿ ಬೆಂಕಿ ಹಚ್ಚಿದಂತಹ ಪ್ರಕರಣ. ಪಾಪ ಬೆಳಗ್ಗೆ ಬಂತು, ಅವ್ರ ಗಾಡಿ ಸ್ಥಿತಿಯನ್ನು ನೋಡಿ ಆಘಾತಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿ ಇನ್ಫ್ಯಾಕ್ಟ್ ಅವ್ರು ಬಂಡವಾಳ ಹಾಕಿದಂತಹ ತರಕಾರಿಗಳು ಕೂಡ ಸುಟ್ಟು ಹೋಗಿದೆ. ಈಗೇನು ಮಾಡಬೇಕು? ಇವತ್ತು ದುಡಿದ್ರೆ ಇವತ್ತು ಕೈನಲ್ಲಿ ಅವ್ರಿಗೆ ದುಡ್ಡು ಸಿಗುತ್ತೆ, ಊಟ ಮಾಡ್ಕೊಳ್ಬೋದು. ಈಗೇನು ಮಾಡ್ಬೇಕು ನಾವು ಅಂತ. ಶಿವಾಜಿ ಜಯಂತಿ ವೇಳೆ ನಡೆದಿರ್ತಕ್ಕಂಥ ಕಲ್ಲು ತೂರಾಟ ಒಬ್ಬ ಸಾಮಾನ್ಯ ವ್ಯಾಪಾರಸ್ಥರ ಒಂದು ಹೊಟ್ಟೆಗೆ ಹೊಡೆದಿದೆ ಅಂತ ಹೇಳ್ಬೋದು. ಅಂದರೆ ನಿನ್ನೆ ಏನು ರಾತ್ರಿ ಕಲ್ಲು ತೂರಾಟ ನಡೀತು ಅನ್ನುವಂಥ ಸುದ್ದಿ ಬಾಗಲಕೋಟೆ ನಗರದಲ್ಲಿ ಏನು ಹಬ್ತು, ಅದಾದ ನಂತರ ಏನು ಕೆಲ ಕಿಡಿಗೇಡಿಗಳಿಂದ ವ್ಯಾಪಾರಸ್ಥರು, ಪಾಪ ಬಡ ವ್ಯಾಪಾರಸ್ಥರು, ಜನ್ನತ್ ಬಿ ದೊಡ್ಡಮನಿ ಅನ್ನುವಂಥವರು ಸುಮಾರು ಏನು ತಳ್ಳುವ ಗಾಡಿಗಳನ್ನು ಇಟ್ಕೊಂಡು ತರಕಾರಿಗಳನ್ನು ಮಾರ್ತಾ ತಮ್ಮ ಬದುಕು ಸಾಗಿಸ್ತಾ ಇದ್ರು. ಅವರ ಬದುಕು ಇಂದು ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಅಕ್ಷರಶಃ ಬೀದಿಗೆ ಬಂದಿದೆ. ಸುಮಾರು 4 ತಳ್ಳುವ ಗಾಡಿಗಳನ್ನು ತೆಗೆದುಕೊಂಡು ಅವರು ತರಕಾರಿಗಳನ್ನು ಮಾರಾಟವನ್ನು ಮಾಡಿ ಅವರ ಬದುಕನ್ನು ಸಾಗಿಸ್ತಾ ಇದ್ರು. ಆದರೆ ನಿನ್ನೆ ಶಿವಾಜಿ ಜಯಂತಿ ವೇಳೆ ನಡೆದಿರ್ತಕ್ಕಂಥ ಒಂದು ಕಲ್ಲು ತೂರಾಟ ಪ್ರಕರಣ ವಿಕೋಪಕ್ಕೆ ತಿರುಗಿ ಈ ರೀತಿಯಾದಂಥ ದುರ್ಘಟನೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾದಂಥ ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಮೆರೆದಿರ್ತಕ್ಕಂಥದ್ದು ಸಹಜವಾಗಿ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ಕೊತ್ತಲೇಶ್ವರ ಗುಡಿ ದೇವಸ್ಥಾನಕ್ಕೆ ಏನು ಶೋಭಾಯಾತ್ರೆ ಸುಖಾಂತ್ಯ ಆಗ್ತಾ ಇತ್ತು, ಅಲ್ಲಿ ಪಂಕಾ ಮಸೀದಿ ಅನ್ನುವಂಥ ಸ್ಥಳದಲ್ಲಿ ಒಂದು ಕಲ್ಲು ತೂರಾಟ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಎರಡೂ ಗುಂಪಿನ ಮಧ್ಯೆ ಸ್ವಲ್ಪ ಗಲಾಟೆ ಆಗಿತ್ತು, ವಾಗ್ವಾದವಾಗಿತ್ತು. ಹೀಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ನೆರವೇರಿಸಲಾಗಿತ್ತು. ಆದರೆ ಈ ಏನು ತರಕಾರಿ ನಗರದಲ್ಲಿರ್ತಕ್ಕಂಥ ತರಕಾರಿ ಮಾರುಕಟ್ಟೆ ಇಲ್ಲಿ ಎಲ್ಲವೂ ಶಾಂತವಾಗಿತ್ತು. ಆದರೆ ಯಾರೋ ಕಿಡಿಗೇಡಿಗಳು ಈ ರೀತಿಯಾದಂಥ ದುಷ್ಕೃತ್ಯವನ್ನು ಮೆರೆದು ಆ ಬಡ ಕುಟುಂಬಸ್ಥರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಎಲ್ಲ ತರಕಾರಿಗಳು ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥ ದೃಶ್ಯಗಳು. ಸುಮಾರು 3 ತಳ್ಳುವ ಗಾಡಿಗಳು ಕೂಡ ಬೆಂಕಿಗೆ ಸುಟ್ಟಿರ್ತಕ್ಕಂಥ ದೃಶ್ಯ ಸಹಜವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಬನ್ನಿ, ಇದ್ರ ಬಗ್ಗೆ ಜನ್ನತ್ ಬಿ ದೊಡ್ಡಮನಿಯವರ ಮಗ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಗಲಾಟೆ ಆಗಿದ್ದೆಲ್ಲೋ, ಆದರೆ ನಿಮ್ಮ ಹೊಟ್ಟೆಪಾಡಿನ ಬದುಕು ನಡೆಸುವಂಥದ್ದಕ್ಕೆ ಕೊಳ್ಳೆ ಇಟ್ಟಿದ್ದಾರೆ, ಏನು ಹೇಳ್ತೀರಿ? ಸರ್, ಇದಕ್ಕೆ ಹೇಳ್ಬೇಕಂದ್ರೆ ಇದು ಭಾಳ ಆಗಬಾರ್ದು ಸರ್. ಅಂಥದ್ದು ಪರಿಸ್ಥಿತಿ ಆಗೈತೆ ರೀ. ಇವತ್ತು ಇದು ನಮ್ಮ ಚಿಗವರ ಅಂಗಡಿ ಜೊತೆ ಆಗೈತಿ, ನಾಳೆ ಯಾರ ಜೊತೆನೂ ಆಗ್ಬೋದು. ಈಗ ಅಮಾಯಕರ ಮೇಲೆ ಹಿಂಗೆ ಏನೂ ಇದು ಆಗಬಾರ್ದು ಸರ್, ಅಲ್ಲೇ ಆಗಬಾರ್ದು ಹಿಂಗೆ. ಸರ್, ಇದರಿಂದಲೇ ದುಡಿದು ಬದುಕು ಸಾಗಿಸ್ತಾ ಇದ್ರಿ? ಹೌದು ಸರ್, ಇದರಿಂದ ದುಡಿದು ಮತ್ತು ಇದು ಮುಂಜಾನೆ ಹಿಡಿದು ಸಂಜೆ ತನಕ ವ್ಯಾಪಾರ ಮಾಡ್ತಾರೆ. ನಿನ್ನೆ ಗುರುವಾರ ಇತ್ತು ಸರ್, ಇವತ್ತು ಶುಕ್ರವಾರ. ಇವತ್ತು ಮಾಲ್ ಕಡಿಮೆ ಇರ್ತೈತಿ. ಆದ್ದರಿಂದ ನಿನ್ನೆ ಮಾಲ್ ಹೆಚ್ಚಿಗೆ ತೊಗೊಂಡಿದ್ರು ಮತ್ತು ಇಟ್ಟಿದ್ರು. ಮತ್ತು ಅದು ಎಲ್ಲೇ ಬೇರೆ ಕಡೆ ಆಗಿದ್ದು ಇಲ್ಲಿದ್ದು ಬಂದು ಹಿಂಗೆ ಬೆಂಕಿ ಹಚ್ಚು ಕೆಲಸ ಮಾಡ್ಯಾರ. ಮತ್ತು ಇದು ಅಂಗಡಿಗೆ ಬೆಂಕಿ ಹಚ್ಚು ಕೆಲಸ ಅಲ್ಲೇ, ಅದು ಪೂರಾ ಊರಿಗೆ ಬೆಂಕಿ ಹಚ್ಚೋ ಅಂತ ಕೆಲಸ ಮಾಡ್ಯಾರ ಸರ್. ಇದರಿಂದ ಯಾರಾದಾರು ನೋಡ್ರಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್. ಅವರ ವಿರುದ್ಧ FIR ದಾಖಲೆ ಮಾಡಬೇಕು. ನಾವು ಪೊಲೀಸ್ ಇಲಾಖೆಯಿಂದ ನಾವು ಮನವಿ ಮಾಡ್ಕೋತೀವಿ. ಮತ್ತು ಇಂಥ ದುಷ್ಕೃತ್ಯ ಮತ್ತು ಯಾರ ಜೊತೆನೂ ಆಗಬಾರ್ದು. ಈಗ ನಮ್ಮ ಜೊತೆ ಆಗೈತೆ ಮತ್ತು ಇನ್ನೊಬ್ಬರ ಜೊತೆ ಆಗಬಾರ್ದು. ಅದರ ಸಲುವಾಗಿ ದಯವಿಟ್ಟು
ಮತ್ತು ನಿನ್ನೆ ರಾತ್ರಿ 12 ಸುಮಾರು ಪೊಲೀಸ್ ಇಲಾಖೆದವರು ಮತ್ತು ಅವ್ರು ಗೋವಿಂದರಾಜ್ ಬಳ್ಳಾರಿ ಅವರು ಮತ್ತು ಎಲ್ಲರೂ ಬಂದು ಅದು ಆರ್ಚರ್ಸ್ ಮತ್ತು ಬಂದೋಬಸ್ತಿಗೆ ಬಂದಂಥ ಹೊರಗಿನ ಪೊಲೀಸರು ಬಂದು ಇಲ್ಲೇ ಮಾರ್ಕೆಟ್ನಾಗ ಮಕ್ಕೊಂಡಿದ್ರು ಸರ್. ಇದು ಗಾಡಿ ಮೇಲೆ ಮಕ್ಕೊಂಡಿದ್ರು, ಎಲ್ಲ ಗಾಡಿ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಇಲ್ಲಿ ಮಕ್ಕೊಂಡಿದ್ರು ರೀ. ಮತ್ತು ಪೊಲೀಸ್ ಇಲಾಖೆದವ್ರು ಇಲ್ಲಿ ಮಕ್ಕೊಂಡಾರ ಅನ್ನೋದು ಪರಿಜ್ಞಾನ ಇಲ್ಲದ ಅಷ್ಟು ಅವರು ಧೈರ್ಯವಾಗಿ ಇದು ಕೆಲಸ ಮಾಡ್ಯಾರ ಅಂದ್ರೆ ಮತ್ತು ಅಂಥವ್ರನ್ನ ಹಿಡಿದು ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಸರ್. ಅವ್ರಿಗೆ ಮತ್ತೆ ಒಳಗೆ ಹಾಕ್ಬೇಕು ಸರ್. ಯಾಕಂದ್ರೆ ಮತ್ತೆ ತರಕಾರಿಗಳನ್ನ ತಿಂತಾರೆ ಸರ್, ಆದ್ರೆ ಸುಡಬಾರ್ದು. ಹೌದು ಸರ್. ಎಷ್ಟು ಖರ್ಚು ಮಾಡಿ ತಂದು ಹಾಕಿದ್ರಿ ಏನು? ಅದು ಇಲ್ಲ ಅಂದ್ರು ಮಿನಿಮಮ್ ಒಂದು 20-30 ಸಾವಿರ ರೂಪಾಯಿ ಮಾಲ್ ಇತ್ತು ಸರ್. ಮತ್ತು ಗಾಡಿ ಅದಾವ ರೀ, ಒಂದೊಂದು ಗಾಡಿ 10,000 ರೂಪಾಯಿ ಅದಾವ ರೀ. ಮತ್ತೊಂದು 5-6 ಛತ್ರಿ ಇದ್ದು, ಮತ್ತು ಟ್ರೀ ಇದ್ದು ಸರ್, ತಟ್ಟಿ ಇದ್ದು ರೀ. ಎಲ್ಲ ಕುಡಿಸಿ ಒಂದು 45 ಸಾವಿರ ರೂಪಾಯಿದು ಬಂಡವಾಳ ಹಾಕತ್ತೆ ಸರ್ ಅದು ಎಲ್ಲ ಕುಡಿಸಿ. ಮತ್ತು ಗಾಡಿ ಗಿಡಿನೇ ಸುಟ್ಟವ್ರೀಗ ಮತ್ತೇನು ಅವ್ರ ಪರಿಸ್ಥಿತಿ ಪೂರಾ ಇದಕ್ಕೆ ಬಂದಿದೆ ಸರ್. ಅದ್ರ ಸಲುವಾಗಿ ನಾವು ಮನವಿ ಮಾಡ್ಕೋತೀವಿ ಸರ್ಕಾರ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಗೆ. ಅವ್ರಿಗೆ ಏನಾರ ಸ್ವಲ್ಪ ಪರಿಹಾರ ಕೊಟ್ರೆ ಒಳ್ಳೇದಾಗುತ್ತೆ ಸರ್. ಮತ್ತು ತಿನ್ನುವ ಅನ್ನಕ್ಕೆ ಬೆಂಕಿ ಹಚ್ಚಾರಂದ್ರೆ ಮತ್ತು ಅವ್ರಿಗೆ ಒಳ್ಳೇದಾಗೋದಿಲ್ಲ ಸರ್. ಮತ್ತು ನೋಡಿರಿ ಪಾಪ ಅವರು ಕಣ್ಣೀರು ಹಾಕತ್ತಾರೆ, ಯಾರು ಕಣ್ಣೀರು ಅವ್ರ ಶಾಪ ಅವರಿಗೆ ತಟ್ಟಿಸ್ತಾರೆ. ಮತ್ತು ಇಂಥದ್ದು ಕೆಲಸ ಇನ್ನೊಂದು ಸಲ ಆಗಬಾರ್ದು. ಅದ್ರ ಸಲುವಾಗಿ ದಯವಿಟ್ಟು ಪೊಲೀಸ್ ಇಲಾಖೆಯವರು ಯಾವುದೋ ಗಲಾಟೆ ಇನ್ಯಾರಿಗೋ ಬರೆ. ಹೌದೌದು ಸರ್, ಯಾವುದೋ ಗಲಾಟೆ ಮತ್ತು ಇನ್ಯಾರಿಗೂ ಬರೀ ಆಗಿದೆ ಸರ್. ಇದು ಇಂಥ ಕೆಲಸ ಆಗಬಾರ್ದು ಸರ್. ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರು ಜನತ್ ಬಿ ದೊಡ್ಡಮನಿಯವರ ಏನು ಮಗ ಆಗಿರ್ತಕ್ಕಂಥವ್ರು ಹೇಳುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಗಲಾಟೆ ಆಗುತ್ತೆ, ಆದರೆ ನಾವು ತರಕಾರಿಯನ್ನು ಮಾರಿ ಮಾರಾಟವನ್ನು ಮಾಡಿ ಬದುಕನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು ಅಂಥದ್ದು ತಳ್ಳುವ ಗಾಡಿಗಳ ಮೇಲೆ ಬೆಂಕಿಯನ್ನು ಇಟ್ಟಿದ್ದಾರೆ. ಅವರ ಮೇಲೆ ಶಿಸ್ತು ಕ್ರಮ ಆಗಬೇಕು, ಅನ್ಯಾಯಕ್ಕೊಳಗಾದಂಥ ಅಜ್ಜಿಗೆ ನ್ಯಾಯ ಸಿಗಬೇಕು, ಅವರಿಗೆ ಪರಿಹಾರ ಸಿಗಬೇಕು. ಈ ರೀತಿಯಾದಂಥ ತರಕಾರಿಗಳನ್ನು ಸುಟ್ಟು ತಿನ್ನುವ ಅನ್ನಕ್ಕೆ ಬೆಂಕಿ ಇಟ್ಟವರಿಗೆ ಒಳ್ಳೆಯದಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.